KCET 2026ಕ್ಕೆ ಕೊನೆಯ 25 ದಿನಗಳು. ಈ ಕೊನೆಯ 25 ದಿನಗಳು ನಿಮ್ಮ ಬದುಕನ್ನು ಬದಲಾಯಿಸಬಹುದು. ನಿಮ್ಮ ಡ್ರೀಮ್ ಕಾಲೇಜಲ್ಲಿ ನಿಮ್ಮನ್ನು ಲ್ಯಾಂಡ್ ಮಾಡಿಸ್ಬೋದು ನಿಮ್ಮ ಸರಿಯಾದ ಸ್ಟ್ರಾಟರ್ಜಿಯಿಂದ ಮಾತ್ರ. ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ನಾನೊಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ಕೊನೆಯ 25 ದಿನ ಇದೆ. ದಯವಿಟ್ಟು ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ, ನಾನೊಂದು ವೆಬ್ಸೈಟನ್ನು ಲೈಕ್ HTML ಫೈಲನ್ನು ವೆಬ್ಸೈಟ್ ಟೈಪ್ ಒಂದು ಡೆವಲಪ್ ಮಾಡಿದ್ದೇನೆ. ನಾನು 27 ಡೇಸ್ ಇದ್ದಾಗ ನಿಮಗೆ ಡೇ 1, ಡೇ 2, ಡೇ 3 ಅಂತ ಹೇಳಿ ವಾಟ್ಸಪ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಇದು ಒಂದು HTML ಫೈಲು. ಇದನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ ನನ್ನ ವಾಟ್ಸಪ್ ಗ್ರೂಪಲ್ಲಿ. ನೀವು ಇನ್ನೂ ಕೂಡ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗದೇ ಇದ್ದರೆ ದಯವಿಟ್ಟು ಜಾಯ್ನ್ ಆಗಿ. ಅದೇ ರೀತಿ ಈ ಚಾನಲ್ಗೆ ನೀವು ಹೊಸಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇದರಿಂದ ಶಾರ್ಟ್ಕಟ್ ಟ್ರಿಕ್ಸನ್ನು ಕೂಡ ನಾನು ಹೇಳಿಕೊಡ್ತಾ ಇದ್ದೇನೆ. ಪ್ರತಿದಿನ 1 or 2 ಶಾರ್ಟ್ಕಟ್ ಟ್ರಿಕ್ಸ್ಗಳ ವೀಡಿಯೋಸನ್ನು ಶೇರ್ ಮಾಡ್ತೇನೆ. ಪ್ಲಸ್ ಇದು ಇಲ್ಲಿ ನೋಡಿ, ಇದು ನಮ್ಮದು ಡೇ 3. ನಾನು ಇದನ್ನು ಸ್ಟಾರ್ಟ್ ಮಾಡಿ ಇವತ್ತಿಗೆ 3ನೇ ದಿನ. 2 ದಿನ ಆಲ್ರೆಡಿ ಆಗಿದೆ. ನೀವು ಆ 2 ದಿನದಲ್ಲಿ ನಾನು ಹೇಳಿದ್ದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ದಿದ್ರೆ ನೀವು ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಕೆಮಿಸ್ಟ್ರಿ ಡೈಲಿ ಮೂರನ್ನು ಸೇರಿ ನಿಮಗೆ 10 ಮಾರ್ಕ್ಸ್ ಮಿನಿಮಮ್ ಸಿಗ್ತಾ ಇದೆ. ನಿನ್ನೆ 10 ಮಾರ್ಕ್ಸು, ಅದರ ಡೇ ಬಿಫೋರ್ ಎಸ್ಟರ್ಡೇ ವಾಸ್ 10 ಮಾರ್ಕ್ಸು, ಇವತ್ತು ಕೂಡ ಮೋರ್ ದೆನ್ 10 ಮಾರ್ಕ್ಸ್. ಬಟ್ ಲೀಸ್ಟ್ ಅಂತ ಹೇಳಿದರೆ 10 ಮಾರ್ಕ್ಸನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ಆ ರೀತಿ ನಾನು ಪ್ರತಿದಿನ ನಿಮ್ಗೆ ಇದನ್ನು ಶೇರ್ ಮಾಡ್ತಾ ಇದ್ದೇನೆ. ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಇದರಲ್ಲಿ ಏನು ಸಿಗುತ್ತೆ ಅಂತ ಕೇಳಿದರೆ ನಿಮಗೆ ಒಂದು ಸ್ಕೆಡ್ಯೂಲ್ ಸಿಗುತ್ತೆ. ಏನಿದು ಸ್ಕೆಡ್ಯೂಲು? ನಾನು ಇವತ್ತು ಡೇ 3ಗೆ ಇವತ್ತು ತೊಗೊಂಡಿರುವಂಥ 3 ಚಾಪ್ಟರ್ಸ್ಗಳು: ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಫ್ರಮ್ ಫಿಸಿಕ್ಸು, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಫ್ರಮ್ ಕೆಮಿಸ್ಟ್ರಿ, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಫ್ರಮ್ ಮ್ಯಾಥ್ಸ್. ಓಕೆ, ಇವು 3 ಚಾಪ್ಟರ್ನ ಕೊಟ್ಟಿದ್ದೇನೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಫುಲ್ ಡೇ ಟೈಮ್ ಟೇಬಲನ್ನು ಕೊಡ್ತೇನೆ. ನೀವು ಮಾರ್ನಿಂಗಿಂದ ಏನು ಮಾಡಬೇಕು, 6 o'clock ಸ್ಟಾರ್ಟ್ ಆಗಿ ಏನು ಮಾಡಬೇಕು, ಕರೆಕ್ಟ್ ಕೇಳಿ ಸ್ಟೂಡೆಂಟ್ಸು. ನೀವು ಮಿನಿಮಮ್ 10 hours ಈ 25 ಡೇಸ್ ಕೊಡಲೇಬೇಕು. ಹೇಗೆ ಕೊಡಬೇಕು ಅನ್ನೋದನ್ನು ಕಂಪ್ಲೀಟ್ ಟೈಮ್ ಇರುತ್ತೆ, ನಿಮಗೆ ಸ್ಕೆಡ್ಯೂಲ್ ಇರುತ್ತೆ, ಫುಲ್ ಡೇ ಟೈಮ್ ಟೇಬಲ್ ಇರುತ್ತೆ. ಅದಾದ ನಂತರ ಯಾವ ಟಾಪಿಕ್ಸನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಎವ್ರಿ ಇಯರ್ ಅಪ್ರಾಕ್ಸಿಮೇಟ್ 4 ಮಾರ್ಕ್ಸ್ ಈ ಚಾಪ್ಟರಿಂದ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ. ಅದರಲ್ಲಿ ಬಯೋಟ್ ಸಾವರ್ಟ್ಸ್ ಲಾ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, ಅದಾದಮೇಲೆ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ, ಯಾವುದು ಮಸ್ಟ್ ಡೂ ಯಾವುದು ಟಾಪಿಕ್ಸು, ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುದು, ಮತ್ತು ಮೀಡಿಯಮ್ ಇಂಪಾರ್ಟೆಂಟ್ ಇರೋ ಟಾಪಿಕ್ಸ್ಗಳು ಯಾವುದು, ಇದೆಲ್ಲದನ್ನು ಕೊಡ್ತೇನೆ. ಅದೇ ರೀತಿ ಕೆಮಿಸ್ಟ್ರಿಯಿಂದ, ಡಿ ಆ್ಯಂಡ್ ಎಫ್ ಬ್ಲಾಕ್ಸ್ ಎಲಿಮೆಂಟ್ಸಿಂದ ಯಾವುದು ಇಂಪಾರ್ಟೆಂಟ್ ಅದೆಲ್ಲದನ್ನು ಹೇಳಿದ್ದೇನೆ. ದೆನ್ ಮ್ಯಾಥ್ಸ್. ಓಕೆ, ದೆನ್ ಇದಾದಮೇಲೆ ಫಾರ್ಮುಲಾಸ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಏನೇನು ಫಾರ್ಮುಲಾ ಇದೆ ಅದರಲ್ಲಿ ಇಷ್ಟನ್ನು ಕೊಟ್ಟಿದ್ದೇನೆ. ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳಿಂದ ಏನೇನು ಫಾರ್ಮುಲಾವಿದೆ ಅದನ್ನು ಕೊಟ್ಟಿದ್ದೇನೆ. ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಅಂದರೆ ಏನೇನು ಫಾರ್ಮುಲಾಸ್ಗಳಿದೆ ಅದನ್ನು ಕೊಟ್ಟಿದ್ದೇನೆ. ಅದಾದಮೇಲೆ ಕ್ವಿಕ್ ಚೀಟ್ ಕೋಡ್ಸನ್ನು ಕೂಡ ಕೊಟ್ಟಿದ್ದೇನೆ. ಸೊ ನಮ್ಮ ಟಾರ್ಗೆಟು 45+. ಅದಾದ ನಂತರ ನಿಮಗೆ ಈಚ್ ಸಬ್ಜೆಕ್ಟಿಂದ ಮಾಕ್ ಟೆಸ್ಟ್ಗಳಿರುತ್ತೆ. ಫಿಸಿಕ್ಸಿಂದ 30, ಕೆಮಿಸ್ಟ್ರಿಯಿಂದ 30 ಆ್ಯಂಡ್ ಮ್ಯಾಥಮೆಟಿಕ್ಸಿಂದ 30. ಈ ಮಾಕ್ ಟೆಸ್ಟಲ್ಲಿ ನಿಮಗೆ ಟೈಮರ್ ಕೂಡ ರನ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಟೈಮರ್ ಕೂಡ ರನ್ ಆಗ್ತಾ ಇರುತ್ತೆ. ಜಸ್ಟ್ ನಿಮಗೆ 30 ಸೆಕೆಂಡ್ಸ್ಗಳನ್ನು ಕೊಡುವಂಥ ಮಾಕ್ ಟೆಸ್ಟ್ಗಳು ಕೂಡ ಇದೆ. ಅದಾದ ನಂತರ ನಿಮಗೆ ಟ್ರ್ಯಾಕರ್. ಸರ್, ಇವತ್ತಿನ ದಿನ ನಾನು ಬಯೋ ಸಾವರ್ಟ್ಸ್ ಲಾಗಿ ಎಷ್ಟು ಮಿನಿಟ್ಸ್ ತಗೊಂಡೆ, ಕಂಪ್ಲೀಟ್ ಮಾಡಿದ್ದೇನಾ ಇಲ್ವಾ, ಇವತ್ತಿನ ಅಕಾರ್ಡಿಂಗ್ ಟು ದಿಸ್ ನೀವು ಈ ಟ್ರ್ಯಾಕು ಕೂಡ ಮಾಡ್ಬೋದು. ನಾನು ಇದನ್ನು ಎಷ್ಟು ಕಂಪ್ಲೀಟ್ ಮಾಡಿದ್ದೇನೆ ಅದು ಕೂಡ ಇರುತ್ತೆ. ಓಕೆ, ಇದೆಲ್ಲದನ್ನು ನನ್ನ ವಾಟ್ಸಪ್ ಚಾನಲಲ್ಲಿ, ನಾನು ವಾಟ್ಸಪ್ ಗ್ರೂಪಲ್ಲಿ ನಾನು ಹಾಕ್ತಾ ಇದ್ದೇನೆ. ಆ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಅದೇ ರೀತಿ ಈ 3 ಚಾಪ್ಟರ್ ಏನು ಕೊಟ್ಟಿದ್ದೇನೆ ನಾನು, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇರ್ಬೋದು, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳಿರ್ಬೋದು, ಆ್ಯಂಡ್ ಮ್ಯಾಥಮೆಟಿಕ್ಸಿಂದ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಇರ್ಬೋದು, ಇವು 3 ಚಾಪ್ಟರ್ ಇದು 2017 ಸ್ಟಾರ್ಟ್ ಆಗಿ 2025 ಯಾವ ಕ್ವಶನ್ಸನ್ನು ಕೇಳಿದ್ದಾರೆ. ಕಂಪ್ಲೀಟ್ 9 ವರ್ಷದ ಕಂಪ್ಲೀಟ್ ಕ್ವಶನ್ ಪೇಪರ್ಸ್ ವಿತ್ ಸೊಲ್ಯೂಷನ್ ಇಲ್ಲಿ ನಾನು ಕೊಡ್ತೇನೆ. ಅಷ್ಟೇ ಅಲ್ಲ, ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುದು ಫಿಸಿಕ್ಸಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತಾ ಇರೋದು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಅಂದರೆ ಫಿಸಿಕ್ಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಕವರ್ ಮಾಡಲೇಬೇಕು ನೀವು ಕಂಪಲ್ಸರಿ 2026ಗೆ. ಟಾಪಿಕ್ಸನ್ನು ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕಾನ್ಫಿಗರೇಷನ್ ಅದು ವೆರಿ ಹೈ. ಯಾಕಂದರೆ 8+ ಕ್ವಶನ್ಸನ್ನು ಕೇಳಿದ್ದಾರೆ ಇದ್ರ ಮೇಲೆ, ಈ ಟಾಪಿಕ್ಸ್ ಮೇಲೆ. ಅದಾದಮೇಲೆ ಮೋಷನ್ ಆಫ್ ಚಾರ್ಜಡ್ ಪಾರ್ಟಿಕಲ್ ಇನ್ ಮ್ಯಾಗ್ನೆಟಿಕ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ಸ್ 6+ ಕ್ವಶನ್ಸನ್ನು ಕೇಳಿದ್ದಾರೆ. ಈ ಥರ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವುದು, ಇಂಪಾರ್ಟೆಂಟ್ ಫಾರ್ಮುಲಾ ಯಾವುದು, ಇದು ಪ್ರತಿಯೊಂದು ನಾನು ಇವತ್ತು ಹೇಳಿದಂಥ 3 ಚಾಪ್ಟರ್ಗೆ ಸಪ್ರೇಟ್ PDF-ಅನ್ನು ನನ್ನ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ದಿಸ್ ಈಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಓಕೆ, ನಾನು ಇವಾಗಲೇ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು, ನಾನಿಲ್ಲಿ ನಿಮಗೆ ಇದನ್ನು ಓದಿದ ತಕ್ಷಣ, ಇದನ್ನು ಮಾಡಿದ ತಕ್ಷಣ, ನಾನು ಹೇಳಿದ ಮೆಟೀರಿಯಲ್ಸನ್ನು ಓದಿದ ತಕ್ಷಣ ನಿಮಗೆ 160+ ಬರುತ್ತೆ, 150+ ಬರುತ್ತೆ, ಬಿಲೋ 1000 ರ್ಯಾಂಕ್ ಬರುತ್ತೆ ಅಂತ ಹೇಳೋ
ಕಲರ್ ಕನಸುಗಳನ್ನು ನಾನಿಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ. ಎಲ್ಲ ಸ್ಟೂಡೆಂಟ್ಸಿಗೂ ಕೂಡ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ನಾನು ಒಬ್ಬ ಇಂಜಿನಿಯರ್ ಓದ್ದವನು, ಕರ್ನಾಟಕದ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ದವನು, ಇವತ್ತು IT ಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ತುಂಬ ರಿಯಲಿಸ್ಟಿಕ್ ಆಗಿ ಹೇಳ್ತಾ ಇದ್ದಾನೆ. ಈ 25 ದಿನವನ್ನು ನೀವು NCERT ಪ್ರಾಬ್ಲಮ್ಸ್ ಅಂದರೆ NCERT ಟೆಕ್ಸ್ಟ್ ಬುಕ್, NCERT ಎಕ್ಸಾಂಪ್ಲರ್ಸು ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಮತ್ತು ಮಾಕ್ ಟೆಸ್ಟನ್ನು ಕೊಟ್ಟು ಸ್ಟ್ರಿಕ್ಟಾಗಿ ಡೈಲಿ 8 to 10 hours ಓದಿದರೆ 100% ನೀವು ಗ್ಯಾರಂಟಿ ಒಂದೊಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗ್ಯಾರಂಟಿ ಇರ್ತೀರ. ಓಕೆ, ನೀವು ಬಟ್ ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಓಕೆ, ಸೊ ನೀವು ನಾನು ಹೇಳಿದ ಮೆಟೀರಿಯಲ್ಸನ್ನು ಓದಿ ನಾನು ಮೆಟೀರಿಯಲ್ಸನ್ನು ಕೊಡ್ತೇನೆ, ಮೆಟೀರಿಯಲ್ಸಿಂದ ನಿಮ್ಮದು 120+ ಬರುತ್ತೆ ಅಂತ ಹೇಳೋದಿಲ್ಲ. ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕು. ಮಾಡಿ ನೀವು 8 to 10 hours ಅಟ್ಲೀಸ್ಟ್ 25 ದಿನ ಆದರೂ ಹಾಕಿ 100% ಒಳ್ಳೆ ರ್ಯಾಂಕ್ ಬಂದೇ ಬರುತ್ತೆ. ಓಕೆ, ಒಬ್ಬ RV ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದಂಥವನು ಟಾಪ್ KCET ರ್ಯಾಂಕಲ್ಲೂ ಅಂದರೆ ಟಾಪ್ CET ರ್ಯಾಂಕನ್ನು ತೆಗೆದವನಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಮತ್ತು ನಿಮ್ಮ ರೀತಿಯ ತುಂಬ ಏನು ಹೇಳ್ತಾರೆ ಟಾಪ್ ಸ್ಟೂಡೆಂಟ್ಸ್ಗಳಿಗೆ ಗೈಡ್ ಮಾಡಿ ಆ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇರೋದು. ಓಕೆ, ನಾನು ಇಲ್ಲಿ ಕೇವಲ ಸಕ್ಸಸ್ ಸ್ಟೋರಿನ ಹೇಳ್ತಾ ಇಲ್ಲ. ಎಷ್ಟೋ ಸ್ಟೂಡೆಂಟ್ಸ್ಗಳು ಏನು ಮಾಡಿದ್ದಾರೆ, ಈ ದಿನವನ್ನು 25-30 ದಿನವನ್ನು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಕೊಂಡು ಸರ್ ನನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ದೆ, ನಾನು ಒಳ್ಳೆ ರ್ಯಾಂಕ್ ಬರ್ಬೋದಿತ್ತೇನೋ ಅಂತೇಳೋ ರಿಗ್ರೆಟ್ ಇದೆ. ಕೂತ್ಕೊಳ್ಳಿ, ಮನೆಯಲ್ಲೇ ಕೂತ್ಕೊಳ್ಳಿ, ನೀವು ಎಲ್ಲಿಗೂ ಹೋಗೋದು ಬೇಡ, ಮನೆಯಲ್ಲೇ ಕೂತ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಳ್ಳಿ, ಎಕ್ಸಾಂಪ್ಲರ್ ಪ್ರಾಬ್ಲಮ್ಸನ್ನು ಇಟ್ಕೊಳ್ಳಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಇಟ್ಕೊಳ್ಳಿ, ಸೊಲ್ಯೂಷನ್ನು ನಾನಿಲ್ಲಿ PDF ಕೊಡ್ತೇನೆ. ಅದಾದಮೇಲೆ ಇದಿಷ್ಟು ಆದಮೇಲೆ ಡೈಲಿ ಒಂದು ಮಾಕ್ ಟೆಸ್ಟನ್ನು ಕೊಡಿ. ನಿಮ್ಮ ಮಾರ್ಕ್ಸ್ ಬರದೇ ಇದ್ದರೆ ನಾನು ನೀವು ಹೇಳ್ದಾಗ ಕೇಳ್ತೇನೆ. ಓಕೆ, 100% ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ದಯವಿಟ್ಟು ಇದಿಷ್ಟನ್ನು ಮಾಡಿ, ಸರಿನಾ? ಈಗ ಯಾರ್ಯಾರು ಇನ್ನೂ ಜಾಯ್ನ್ ಆಗಿಲ್ಲ, ನಾನು ಗ್ರೂಪಿದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಜಾಯ್ನ್ ಆಗಿ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ನನ್ನಿಂದ ನಿಮಗೆ ಅಥವಾ ಈ ಯೂಟ್ಯೂಬ್ ಚಾನಲಿಂದ 1% ಯೂಸ್ಫುಲ್ ಆಗ್ತಾ ಇದೆ ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವುದ್ಯಾವುದೋ ಅನ್ನೆಸೆಸರಿ ಕಂಟೆಂಟ್ಗಳನ್ನು ಕೊಡುವಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ. ಇಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ನಾನು ಕೂಡ ನಿಮಗೋಸ್ಕರ. ನನಗಿದು ನೆಸೆಸಿಟಿ ಇಲ್ಲ, ಯಾಕಂದರೆ ನಾನು IT ಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಅದರ ಮಧ್ಯದಲ್ಲಿ ನಾನು ನಿಮಗೆ ಯೂಸ್ಫುಲ್ ಆಗಲಿ ಅಂತ ಈ ವೆಬ್ಸೈಟ್ ಟೈಪ್ ಡೆವಲಪ್ ಮಾಡಿಕೊಂಡು PDF ಡೆವಲಪ್ ಮಾಡಿ ಇದೆಲ್ಲದನ್ನು ಫ್ರೀ ಆಫ್ ಕಾಸ್ಟ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಗೆ ಯೂಸ್ಫುಲ್ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.